ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಕ್ಷಿತ್. ನನ್ನ ಹೆಸರು ಪ್ರಶಾಂತ್. ನಾವು 9ನೇ ತರಗತಿಯಲ್ಲಿ ಕಲಿಯುತ್ತಿದ್ದೇವೆ. ನೀವು ಇವತ್ತು ಯಾವ ಮಾಡೆಲ್ ಎಕ್ಸ್ಪ್ಲೇನ್ ಮಾಡ್ತಿದ್ದೀರಿ ರಕ್ಷಿತ್? ಪ್ರಶಾಂತ್, ನಾವಿವತ್ತು ಈಗಿನ ಕಾಲದಲ್ಲಿ ನಾವು ಒಂದೊಂದು ಕ್ಷೇತ್ರದಲ್ಲಿ ನೋಡಿದಾಗ ಒಬ್ಬೊಬ್ಬರು ಸಾಧಕರು ನಮ್ಮ ಕಣ್ಣ ಮುಂದೆ ಬರುತ್ತಾರೆ. ಹಾಗೆ ಒಂದು ಕ್ರಿಕೆಟ್ ನಲ್ಲಿ ಸಚಿನ್ ತೆಂಡೂಲ್ಕರ್ ಇದ್ದಾಗೆ, ಮತ್ತೆ ಫುಟ್ಬಾಲ್ ನಲ್ಲಿ ರೊನಾಲ್ಡೋ ಇದ್ದಾಗೆ, ಹಾಗೆಯೇ ಗಣಿತದಲ್ಲಿ ಒಂದು ಒಳ್ಳೆ ಸಾಧನೆ ಮಾಡಿದಂತಹ ಪೈಥಾಗೋರಸ್ ಅವರು ಈ ಒಂದು ಥಿಯರಮ್ ಅನ್ನು ನಮ್ಗೆ ಹೇಳಿಕೊಟ್ಟಿದ್ದಾರೆ. ಅಂದ್ರೆ ಈ ರೀತಿಯಾಗಿ ನಾವು ಥಿಯರಮ್ ಅನ್ನು ಕಲಿಬಹುದು, ಅಂದ್ರೆ ಈಸಿಯಾಗಿ ಕಲಿಬಹುದು ಅಂತ ಹೇಳಿಕೊಟ್ಟಿದ್ದಾರೆ. ಪೈಥಾಗೋರಸ್ ಥಿಯರಮ್ ಅಂದ್ರೆ ಎಂತ? ಪೈಥಾಗೋರಸ್ ಥಿಯರಮ್ ಅಂದ್ರೆ ಈಸಿ. a² + b² = c² ಆಗಿದೆ. ಈ ಪೈಥಾಗೋರಸ್ ಥಿಯರಮ್ ಅನ್ನು ನೀವು ನನಗೆ ಎಕ್ಸ್ಪ್ಲೈನ್ ಮಾಡ್ತೀಯಾ? ಆಗ್ಬೋದಲ್ವಾ? ಈಗ ನಾವು ಫಸ್ಟ್ಗೆ ಇದು ಯಾವ ತ್ರಿಭುಜವಾಗಿದೆ? ಇದು ಲಂಬಕೋನ ತ್ರಿಭುಜ, ಹೌದಲ್ವಾ? ಇಲ್ಲಿ ನೋಡು ABC ಅಂತ ಬರ್ದಿದೆ, ಹೌದಾ? ಹೌದು. ಇದನ್ನು ನಾವೀಗ ಈ ಹಸಿರಿನ ಒಂದು a² ಅಂತ ಇಲ್ಲಿ ಬರ್ದಿದೆ. ಈ a² ಅನ್ನು ನಾವು ಈಗ ಹೇಗೆ ಇಟ್ಟಾಗ ಇಲ್ಲಿ a² ಗೆ ಸಮವಾಗ್ತದೆ ನೋಡಿ, ಹೇಗೆ ಇಟ್ಟಾಗ. ಹಾಗೆ ನಾವು b² ಅನ್ನು ತಗೊಳ್ಳುವ. b² ಅನ್ನು ತಗೊಂಡು ನಾವು b ಗೆ ಇಟ್ಟಾಗ ಇದು b ಗೆ ಸಮವಾಗ್ತದೆ. ಹಾಗೆ ಇನ್ನೊಂದು ಅಂದ್ರೆ c² ಅನ್ನು c² ಗೆ ಇಟ್ಟಾಗ ಇದು ಕೂಡ ಒಂದು ಸಮವಾಗಿರುತ್ತದೆ. ಹಾಗೆ ನಾನು ಮೊದಲಿಗೆ ಹೇಳಿದ ಹಾಗೆ a² + b² = c² ಅಲ್ವಾ? ಹಾಗಾದ್ರೆ ಈ ಒಂದು ಚೌಕದ ಒಳಗೆ ಈ c² ಕೂತ್ಕೊಳ್ಬೇಕಲ್ವಾ, ಹೌದಲ್ವಾ? ಹಾಗಾದ್ರೆ ನಾವೀಗ ಹೇಗೆ ಇದನ್ನು ಕೂತಿಸ್ಬೋದು? ಇದನ್ನು ಕಟ್ ಮಾಡಿ ಇಡ್ಲಿಕ್ಕೆ ಆಗಲ್ಲ? ಇಲ್ಲ, ಕಟ್ ಮಾಡಿ ಇಟ್ರೆ ನಾವೀಗ ನೋಡು ಇಲ್ಲಿ ಹೀಗೆ ಇಟ್ರೆ ನೋಡು, ಇಲ್ಲಿ ನಮ್ಗೆ ಜೋಡಿಸ್ಲಿಕ್ಕೆ ಆಗ್ತದ? ಕಟ್ ಮಾಡ್ಬೋದು. ಕಟ್ ಮಾಡಿದ್ರೆ ಹೀಗೆ ನೋಡಿಕ್ಕೆ ಹಲವಾರು ಮಂದಿ ಬರ್ತಾರೆ, ಅವರಿಗೆ ನಾವು ಈ ಮಾಡೆಲ್ ಅನ್ನು ಹೇಗೆ ಹೇಳ್ಬೋದು? ಹಾಗಾಗಿ ಇಲ್ಲಿ ನಾವು ಸಣ್ಣ ಲಾಜಿಕ್ ಅನ್ನು ಉಪಯೋಗಿಸೋಣ. ನಿಂಗೆ ಗೊತ್ತಿರ್ಬೋದು ಈ ಲಾಜಿಕ್ ಏನಂದ್ರೆ. ಒಮ್ಮೆ ಮಾಡೋಣ. ಇದನ್ನು ಈ ರೀತಿಯಾಗಿ ಮಾಡಿ ಇದನ್ನು ಈ ರೀತಿ ಇಟ್ಟಾಗ ಈಗ ನೋಡು, ಇದನ್ನು ನಾವು ಮಿಡ್ಲಿಗೆ ಇಟ್ಟಾಗ ಈ c² ಇದ್ರೊಳಗೆ ಕೂತಿತ್ತು, ಹೌದಲ್ವಾ? ಅವಾಗ ನಿಮ್ಗೆ ಈ ಮಾಡೆಲ್ ಬಗ್ಗೆ ಹೇಗೆ ಅನಿಸ್ತು? ಈ ಮಾಡೆಲ್ ತುಂಬಾ ಚೆನ್ನಾಗಿದೆ. ಇದು ನಮ್ಗೆ ವಿದ್ಯಾರ್ಥಿಗಳಿಗೆ ಅರ್ಥವಾಗದಿದ್ರೆ ಈ ಮಾಡೆಲ್ ಅನ್ನು ತೋರಿಸಿ ಅವರಿಗೆ ಅರ್ಥ ಮಾಡಿಸಬಹುದು. ಹಾಗಾದರೆ ವೀಕ್ಷಕರೇ, ನಿಮಗೂ ಈ ಮಾಡೆಲ್ ಅಂದ್ರೆ ಇಷ್ಟ ಆಗಿರ್ಬೋದು, ಅರ್ಥವಾಗಿರ್ಬೋದು. ಹಾಗೆಯೇ ಇನ್ನೊಂದು ಮಾಡೆಲ್ ಮೂಲಕ ನಿಮ್ಮ ಮುಂದೆ ಬರುತ್ತೇವೆ. ಅಲ್ಲಿವರೆಗೆ ಧನ್ಯವಾದ.